ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ. ನಾನು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋನ ಮಾಡ್ತಾ ಇರಲಿಲ್ಲ. ಒಂದು 4 ದಿವಸ ವಿಡಿಯೋನೇ ಹಾಕಿಲ್ಲ. ಸೊ ನನಗೂ ಬೇಜಾರಾಗ್ತಾಯಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋನ ಮಾಡಿ ಹಾಕ್ತೀನಿ. ನೋಡ್ಕೊಂಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ. ಓಕೆನಾ? ಲೆಟ್ಸ್ ಗೋ. ಇವತ್ತು ಏನು ಮಾಡಿಲ್ಲ ಊಟಕ್ಕೆ, ಯಾಕೆಂದರೆ ಹುಷಾರಿರ್ಲಿಲ್ವ ಅಲ್ವಾ. ಅದಕ್ಕೋಸ್ಕರ ನಮ್ಮ ಮನೆಯವರು ಇಲ್ಲೇ ನಮ್ಮೂರಲ್ಲಿ ಇಡ್ಲಿ ಎಲ್ಲ ಮಾಡ್ತಾರೆ. ಸೊ ಅಲ್ಲಿ ಹೋಟೆಲ್ನಲ್ಲಿ ಇಡ್ಲಿನ ತಂದುಕೊಟ್ರು, ಅದನ್ನೇ ತಿಂದಿದ್ದೀನಿ. ಮಗ ಸ್ಕೂಲಿಗೆ ಹೋಗಿದ್ದಾನೆ, ಬರೋ ಅಷ್ಟೊತ್ತಿಗೆ ಏನಾದ್ರು ಮಾಡಬೇಕು. ಪಾಪ ಅವನು ಏನಿಲ್ಲ, ಒಂದು ಇಡ್ಲಿ ಏನೋ ತಿಂದ್ಬಿಟ್ಟು ಹೋಗಿದ್ದಾನೆ ಅಷ್ಟೇ. ನಮ್ಮ ಮನೆಯವರು ಇವತ್ತು ಯಾವುದೋ ಬಾಡಿಗೆ ಹೋಗಿದ್ದಾರೆ, ಗಾಡೀಲಿ ಬಾಡಿಗೆ ಬಂತು ಅಂತ. ಸೊ ನೋಡ್ಕೊಂಬನ್ನಿ. ಓಕೆನಾ? ನನಗೆ ಹುಷಾರಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಅವಳು ನೈಟ್ ನಿದ್ದೆ ಮಾಡಿರಲಿಲ್ಲ. ಯಾಕಂದರೆ ನನ್ನ ಪಕ್ಕದಲ್ಲಿ ನಿದ್ದೆ ಮಾಡಿದೆ ಅಂದರೆ ಮಾತ್ರ ಅವಳು ನಿದ್ದೆ ಮಾಡ್ತಾಳೆ. ಹಾಗಾಗಿ ಇವಾಗ ಮಲ್ಕೊಂಡಿದ್ದಾಳೆ. ಅವಳಿಗೆ ಜುಟ್ಟು ಹಾಕೊಳ್ಳೋದಂದರೆ ತುಂಬ ಇಷ್ಟ. ಅದಕ್ಕಾಗಿ ನಮ್ಮನೆ ಪಕ್ಕದ ಮನೆ ಹುಡುಗಿ ಕಸ್ತೂರಿ ಅಂತ ಜುಟ್ಟು ಹಾಕಿದ್ಲು. ಅದನ್ನೇ ತೋರಿಸ್ಕೊತ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ಲು, ಅದಕ್ಕೆ ಮಾಡಿದ್ದೀನಿ. ನನಗೆ ಹುಷಾರಿಲ್ಲದ ಕಾರಣ ಏನೂ ಕೆಲಸ ಆಗಿಲ್ಲ. ಯಾಕಂದರೆ ಮನೆ ಒರೆಸಿಲ್ಲ, ಪೂಜೆ ಮಾಡಿಲ್ಲ, ಹಾಗೆ ಬಟ್ಟೆ ಅಂತೂ ಒಂದು ರಾಶಿ ಬಿದ್ದಿದೆ, ಬಟ್ಟೆ ಒಗ್ದಿಲ್ಲ, ಏನೂ ಮಾಡಿಲ್ಲ. ಹಾಗಾಗಿ ಮತ್ತು ಅಂಗಡಿಗೇನು ಮಾಲ್ ಹಾಕ್ಸಿಲ್ಲ ನಮ್ಮ ಮನೆಯವರು. ನನಗೆ ಹುಷಾರಿದ್ದರೆ ಮಾತ್ರ ಹಾಕಿಸ್ತಾರೆ, ನನಗೆ ಹುಷಾರಿಲ್ಲ ಅಲ್ವಾ. ಸೊ ಅದಕ್ಕಾಗಿ ಏನೂ ಹಾಕ್ಸಿಲ್ಲ. ಸೊ ಇದ್ರಲ್ಲೇ ಮೇಂಟೈನ್ ಮಾಡಿಕೊಂಡು ಅಂಗಡಿನೂ ಹುಷಾರಿಲ್ಲ ಅಂದ್ರೂ ಅಂಗಡಿನ ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀನಿ ಹೇಗೋ. ಯಾಕೆ ಅಂದರೆ ಇವಾಗ ಅಂಗಡಿ ಮಾಡ್ತೀವಲ್ವ, ಅಂಗಡಿದೇ ಏನಾದರೂ ಸ್ವಲ್ಪ ಆಯಿತು ಅಂದರೆ ಅದರಲ್ಲೇ ನಾನು ಮನೆಯದ್ದು ಎಲ್ಲ ನೋಡ್ಕೊಂಡು ಹೋಗ್ತಿರ್ತೀನಿ. ನಮ್ಮ ಮನೆಯವ್ರಿಗೆ ಅಷ್ಟೊಂದು ಏನೂ ಕೇಳೋಕೆ ಹೋಗಲ್ಲ. ಏನೋ ಇಲ್ಲ ಅಂದರೆ ಮಾತ್ರ ಕೇಳ್ತೀನಿ ಅವ್ರಿಗೆ, ಈ ಥರದ್ದಿಲ್ಲ ರೀ ತಂದುಕೊಡಿ ಅಂತ. ಪಾಪ ತಂದು ಕೊಡ್ತಾರೆ. ಸೊ ಅಂಗಡಿಲಿ ಬರೋ ಅಂಥದ್ರಲ್ಲೇ ನಾವೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಸ್ವಲ್ಪ ಸಾಲನೂ ಮಾಡ್ಕೊಂಡಿದ್ದೀನಿ ಗಾಡಿ ತೊಗೊಂಡಾಗ. ನಮ್ಮದೇನು ಅನ್ನೋಕ್ಕೆ ಆಸ್ತಿ ಮನೆ ಅಂತ ಏನೂ ಇಲ್ಲ. ಯಾಕಂದರೆ ನಮ್ಮ ಮನೆಯವ್ರ ಅಪ್ಪ ಏನೂ ಕೊಟ್ಟಿಲ್ಲ ನಮಗೆ. ಸೊ ಇರೋದಕ್ಕೆ ಸ್ವಲ್ಪ ಚಿಕ್ಕ ಮನೆ ಒಂದಿದೆ ಅಷ್ಟೇ. ಅದು ಮನೆ ಅಂದರೆ ಎಲ್ಲೋ ಬಾಡಿಗೆ ಮನೇಲಿ ಇರೋಕ್ಕಾಗಲ್ಲ ಅಂತ ಇದ್ದಿದ್ರಲ್ಲೇ ಕಟ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಜಾಗ ಕೊಡಬೇಕಾಗುತ್ತೆ ಅಂತಲೇ ಜಗಳ ಮಾಡ್ಕೊಂಡು ಆ ಕಡೆ ಹೋಗಿದ್ದಾರೆ ಊರೊಳಗಡೆ. ನಾವಿರೋದು ಕೆರೆ ಅಂಗಳದಲ್ಲಿ. ಹೀಗೆ ನಮ್ಮ ಮನೆಯವ್ರಿಗೆ ಯಾವುದೇ ಥರದ್ದು ಸಪೋರ್ಟು ಇಲ್ಲ. ನಮ್ಮ ಕಡೆ ತವ್ರ ಮನೆ ಕಡೆಯಲ್ಲದು ಯಾವುದೇ ಸಪೋರ್ಟು ಇಲ್ಲದೆ ನಾವು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡೋಣ, ಮುಂದೆ ಏನಾದರೂ ಚೆನ್ನಾಗಿ ದುಡ್ದು ಏನಾದ್ರು ಮಾಡಿದ್ವಿ ಅಂದರೆ ಜಾಗ ತಗೊಂಡು ಮನೆಯನ್ನೆಲ್ಲ ಕಟ್ಟಿಸ್ಕೋಬೇಕು. ನೋಡೋಣ, ಇದ್ದಿದ್ರಲ್ಲೇ ನಾವು ಆಸ್ತಿ ಮಾಡೋಕ್ಕಿಂತ ನಮ್ಮ ಮಕ್ಕಳಿದ್ದಾರೆ, ಮಕ್ಕಳನ್ನೇ ಚೆನ್ನಾಗಿ ಓದಿಸ್ತಿ ಅವ್ರನ್ನೇ ಒಂದು ಆಸ್ತಿ ಮಾಡಿಬಿಟ್ರೆ ಅಷ್ಟೇ ಸಾಕು. ನಮ್ಮ ಮನೆಯವರು ನಾನು ಕೂಡ ಯಾವಾಗಲೂ ಅದನ್ನೇ ಮಾತಾಡ್ತೀವಿ ರೀ, ನಮಗೆ ಮನೆ ಇಲ್ಲ ಆಸ್ತಿ ಇಲ್ಲ ಅಂತ ಯೋಚನೆ ಮಾಡಬೇಡಿ. ಯಾಕಂದರೆ ನಮ್ಮ ಮಕ್ಕಳಿದ್ದಾರೆ, ಅವ್ರನ್ನೇ ಚೆನ್ನಾಗಿ ಓದಿಸಿ ನೋಡೋಣ ಅಂತ. ಬಟ್ ಇವಾಗ ಜನ್ರೇಷನಲ್ಲಿ ಏನು ಅಂದರೆ ಆಸ್ತಿ ಇರಬೇಕು, ಇಲ್ಲ ದುಡ್ಡು ಇರಬೇಕು, ಇಲ್ಲ ಬಂಗಾರ ಇರಬೇಕು, ಅಷ್ಟೇ ನೋಡೋದು. ಯಾಕಂದರೆ ಇದನ್ನು ನಾವು ತುಂಬ ಅನುಭವಿಸಿದ್ದೀವಿ. ಯಾಕೆಂದರೆ ತುಂಬ ಕಷ್ಟದ ಜೀವನದಲ್ಲೂ ಕೂಡ ನಾವು ತುಂಬ ಕಷ್ಟದ ಜೀವನನ ನಾವು ನೋಡ್ಕೊಂಡು ಬಂದುಬಿಟ್ಟಿದ್ದೀವಿ. ಯಾಕಂದರೆ ಊಟ ಮಾಡೋಕ್ಕೆ ಒಂದು ತುತ್ತು ಅನ್ನ ಇಲ್ಲದವು ನಾವು ಅನುಭವಿಸಿದ್ದೀವಿ. ಎಲ್ಲ ಥರದ ಜೀವನನೂ ನೋಡ್ಕೊಂಡು ಬಂದಿದ್ದೀವಿ ನಾವು. ಆಮೇಲೆ ಮಳೆ ಬಂದರೆ ಏನೂ ಇಲ್ಲ, ನಮ್ಮ ಮನೆ ಎಲ್ಲ ಸೋರುತ್ತೆ. 2 ಮಕ್ಕಳನ್ನು ಇಬ್ಬರು, ನಾನು ನಮ್ಮ ಮನೆಯವರು ಕೂಡ ತೊಡೆ ಮೇಲೆ ಹಾಕ್ಕೊಂಡು ಸೈಡಿಗೆ ಕೂತ್ಕೊಂಡು ಎಲ್ಲ ಸಾಮಾನು ಸೈಡ್ಗಿಟ್ಟು ಇರೋವಂಥ ಕಾಲನ್ನು ನೋಡ್ಕೊಂಡ್ಬಿಟ್ಟಿದ್ವಿ. ಈಗ ಹೇಗೋ ಒಂದು ಈಗ ನಡೆಯೋ ಪೂರ್ತಿಯಲ್ಲಿ ಸಿಮೆಂಟೆಲ್ಲ ಹಾಕ್ಸಿ ಇಷ್ಟು ಎಣ್ಣೆಲಿದ್ದೀವಿ. ನೋಡೋಣ, ಮುಂದಕ್ಕೆ ಹೀಗೆ ಇರಲ್ಲ ಎಲ್ಲ ನಮ್ಮ ಜೀವನ ಅಂತ ನೋಡ್ಕೊತೀನಿ ಅಂದ್ಕೊಂಡಿದ್ದೀನಿ ನಾನು. ದೇವರು ಎಷ್ಟಂತ ಕಷ್ಟ ಕೊಡ್ತಾನೆ ಹೇಳ್ರಿ ಅಲ್ವಾ. ನಮಗೂ ಒಂದು ಕಾಲ ಬರುತ್ತೆ, ಆವಾಗ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೇಗೋ ಒಂದು ಖುಷಿಯಾಗಿದ್ದೀವಿ. ಅದನ್ನು ನಮ್ಮ ಮನೆಯವರು ಇಷ್ಟು ಕಷ್ಟ ಇದೆ ಅಂದ್ರೂ ನನ್ನ ಹೊರಗಡೆ ಎಲ್ಲೂ ಕಳಿಸಿಲ್ಲ ದುಡ್ಡು ಕೆಲಸ ಮಾಡೋಕ್ಕೆ. ನಾನು ಅಂತಿರ್ತೀನಿ ಅವಾಗಿವಾಗ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದು.
ನೀನು ದುಡ್ದಿದ್ದೇ ತಿನ್ನಬೇಕಾಗಿಲ್ಲಮ್ಮ ಅಂತಿರ್ತಾರೆ ನಮ್ಮ ಮನೆಯವರು. ನೋಡೋಣ, ಎಲ್ಲಿಗೂ ಕಳಿಸಿಲ್ಲ. ಎಷ್ಟು ಕಷ್ಟಪಟ್ಟು ದುಡಿತಾರೆ, ಎಲ್ಲ ಮಾಡ್ತಾರೆ, ನಮ್ಮನ್ನು ನೋಡ್ಕೋತಾರೆ, ನನ್ನ ಮಕ್ಕಳನ್ನ ನೋಡ್ಕೋತಾರೆ. ಯಾರ ಮುಂದೇನೂ ಕೈ ಚಾಚಲ್ಲ ನಮ್ಮ ಮನೆಯವರು. ಅದು ಒಂದು ನನ್ನ ದೊಡ್ಡ ಹೆಮ್ಮೆ ಇದೆ. ಅವ್ರನ್ನ ನಂಬ್ಕೊಂಡು ಬಂದು ಕೂಡ, ಯಾಕಂದರೆ ನಮ್ಮದು ಲವ್ ಮ್ಯಾರೇಜು, ಅದ್ರದ್ದು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಲವ್ ಮ್ಯಾರೇಜು. ಸೊ ಯಾರದೇ ಸಪೋರ್ಟ್ ಇಲ್ಲದೇ ನಾವು ಇಷ್ಟು ಜೀವನ ಮಾಡ್ತಿದ್ವಿ ಅಂದರೆ ನನಗೆ ಹೆಮ್ಮೆ ಅನಿಸುತ್ತೆ ನಮ್ಮ ಮನೆಯವ್ರ ಮೇಲೆ. ನೋಡೋಣ, ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದೆ. ಯಾಕಂದರೆ ನನ್ನ ಮಕ್ಕಳು ತುಂಬ ಜಾಣರಿದ್ದಾರೆ. ಇವಾಗ ಚಿಕ್ಕ ವಯಸ್ಸಲ್ಲೇ ಎಲ್ಲ ಅರ್ಥ ಮಾಡ್ಕೊತಾನೆ ನನ್ನ ಮಗ. 4 ಇವಾಗ 5 ವರ್ಷ, 4.5 ವರ್ಷ 5 ವರ್ಷ ತುಂಬಿದೆ ಇವಾಗ ಅವನಿಗೆ. ಎಲ್ಲ ಅರ್ಥ ಮಾಡ್ಕೊತಾನೆ, ಹೇಗೆ ಏನು ಎಂತ ಅಂತ. ನಾನು ಮಲಗಿದ್ದೀನಿ ಅಂದರೆ ನಮ್ಮ ಮನೆಯವರಿಲ್ಲ ಅಂದರೆ ಅವನೇ ನನ್ನನ್ನು ನೋಡ್ಕೊಂಡಿರೋದು. ಚಿಕ್ಕನಾದರೂ ಪರವಾಗಿಲ್ಲ, ಎಲ್ಲ ತಿಳಿಯುತ್ತೆ ಅವನಿಗೆ. ಸೊ ಹಾಗಾಗಿ ಖುಷಿಯಾಗುತ್ತೆ ನನಗೆ. ನನ್ನ ಮಕ್ಕಳು, ನನ್ನ ಗಂಡನಿಂದ ತುಂಬ ಖುಷಿಯಾಗಿದ್ದೀನಿ. ಏನೊಂದು ಸ್ವಲ್ಪ ಸಾಲ ಇದೆ, ಅದೊಂದು ಸ್ವಲ್ಪ ತೀರಿಸ್ಕೊಂಡ್ವಿ ಅಂದರೆ ನಾವು ಖುಷಿಯಾಗಿರ್ತೀವಿ. ಸೊ ಹಾಗಾಗಿ ಇವಾಗ ನನಗಿಷ್ಟು ಹುಷಾರಿಲ್ಲ ಅಂದರೂ ಕೂಡ ಯಾರೂ ನೋಡಿಲ್ಲ ನಮ್ಮನ್ನು. ಯಾಕಂದರೆ ಒಬ್ಬಂಟಿ ಜೀವನ ಹೇಗೆ ಅಂತ ಕೆಲವೊಬ್ರಿಗೆ ಗೊತ್ತಿರುತ್ತೆ. ಈ ಕಡೆ ಅಡುಗೆ ಊಟ ಇಲ್ಲದೆ ಎಲ್ಲ ಜೀವನ ನೋಡ್ಕೋಬೇಕು, ಎಲ್ಲ ನೋಡ್ಕೊತಾರೆ. ನಮ್ಮ ಹುಡುಗರು ಮಾತ್ರ ಉಪವಾಸ ಏನಿಲ್ಲ. ಅವ್ರ ಅತ್ತೆ ಮನೇಲಿ ಅಂದರೆ ನಮ್ಮ ಮನೆಯವ್ರ ಅಕ್ಕ ಇದ್ದಾರೆ, ಇಲ್ಲಿ ಪಕ್ಕಕ್ಕೇ ಮನೆ ಇದೆ ಅವ್ರದ್ದು, ಅಲ್ಲೋಗಿ ಊಟ ಮಾಡಿದ್ದಾರೆ. ಸೊ ನಾವು ನಮ್ಮ ಮನೆಯವರು ಆಲ್ಮೋಸ್ಟ್ ಅಲ್ಲಿ ಯಾರೇ ಆಗ್ಲೂ ಒಬ್ಬಂಟಿ ಜೀವನ ತುಂಬ ಕಷ್ಟ ರೀ. ಯಾರೋ ಒಬ್ಬರು ಮನೇಲಿ ಇರಬೇಕು ಎಕ್ಸ್ಟ್ರಾ. ಯಾಕಂದರೆ ಇವಾಗ ಹುಷಾರಿಲ್ಲ ಅಂದರೆ ಇನ್ನೊಬ್ರು ನೋಡ್ಕೊಳಕ್ಕೆ ಇರಬೇಕು. ನಾನು ಅದು ಒಂದು ಭಾಳ ಯೋಚನೆ ಮಾಡ್ತೀನಿ. ಯಾಕಂದರೆ ನನ್ನ ತವ್ರ ಮನೆ ಕಡೆ ಸಪೋರ್ಟ್ ಯಾವುದೂ ಇಲ್ಲ. ಹಾಗಾಗಿ ತುಂಬ ದುಃಖ ಆಗುತ್ತೆ. ಹುಷಾರಿಲ್ಲ ಅಂದರೆ ಯಾರೂ ಬರಲ್ಲ, ಯಾರೂ ನೋಡ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ನನ್ನ ಜೀವನ ಹೇಗೆ ಅಂದರೆ, ಚಿಕ್ಕವಳಿರ್ಬೇಕಾದ್ರೆ ಎಷ್ಟು ಖುಷಿಯಾಗಿದ್ನು ಅಂದರೆ, ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಅವಾಗೆಲ್ಲ ಅನಿಸೋದು ಜಾಯಿಂಟ್ ಫ್ಯಾಮಿಲಿ ಬೆಳೆದು ಬಂದಿರೋಳು. ಇವಾಗ ಒಬ್ಬಂಟಿ ಆಗಿರಬೇಕು ಅಂದರೆ ಸ್ವಲ್ಪ ದುಃಖ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಾವು ಮಾಡಿರೋ ತಪ್ಪು, ಲವ್ ಮ್ಯಾರೇಜ್ ಆಗಿದ್ದೀವಿ. ಸಾರಿ. ಯಾಕಂದರೆ ನಮ್ಮ ಅಜ್ಜಿ ಇದ್ದರು, ತೀರ್ಕೊಂಡ್ರು ಅವರು. ನಮ್ಮ ಮಮ್ಮಿಯ ಅಮ್ಮ ಚೆನ್ನಾಗಿ ನೋಡ್ಕೊಂಡಿದ್ರು. ನಮ್ಮ ತಾತ ಇದ್ದಾರೆ, ಸೊ ಅವರು ಬೆಂಗಳೂರಲ್ಲಿದ್ದಾರೆ. ನಮ್ಮ ಮಾಮನವ್ರ ಹತ್ರ ಮಾತಾಡಲ್ಲ. ಸುಮ್ಮನೆ ಒಂದು ಚಿಕ್ಕ ವಿಚಾರಕ್ಕೋಸ್ಕರನೂ ಮಾತಾಡೋದು ಬಿಟ್ಟಿದ್ದಾರೆ. ಪರವಾಗಿಲ್ಲ, ಎಲ್ಲರ ಜೀವನನೂ ಹೀಗೆ ಇರುತ್ತೆ ಅಂತ ಅಂದ್ಕೊಳ್ಳಲ್ಲ ಅಲ್ವಾ. ನಾವು ಚೆನ್ನಾಗಿದ್ರೆ ನಾಳೆ ನಮ್ಮ ಹತ್ರ ಬಂದೇ ಬರ್ತಾರೆ. ನಾನು ಅದಕ್ಕೋಸ್ಕರನೇ ನಾನು ಯಾರ್ದು ಚಿಂತೆ ಮಾಡಲ್ಲ ಇವಾಗ. ಏನೋ ಇವಾಗ ನಾನು ನೋಡ್ಕೊಂಡಿದ್ರಲ್ವ, ನಮ್ಮಮ್ಮ ಸತ್ತೋಗಿದ್ದಾರೆ, ಇವಾಗಿಲ್ಲ ಅವರು. ನಮ್ಮ ಮಾಮ ನಮ್ಮಮ್ಮ ಇವಾಗಲೂ ನೆನಪಿಗೆ ಬರ್ತಾರೆ. ಯಾವತ್ತಾದ್ರೂ ಏನೋ ಒಂದು ಅನ್ನಿಸ್ದಾಗ. ಬಟ್ ನಾನು ಅಂದ್ಕೊಳ್ಳೋದು ಒಂದೇ, ಯಾವಾಗಲೂ ಸುಖ ಇರುತ್ತೆ ಅಂತ ಅನ್ಕೋಬಾರ್ದು, ಯಾವಾಗ ಕಷ್ಟ ಇರುತ್ತೆ ಅನ್ಕೋಬಾರ್ದು. ಕಷ್ಟ ಯಾವಾಗ ಜಾಸ್ತಿ ದೇವ್ರು ಕೊಡ್ತಾ ಇರ್ತಾನೋ, ಸೊ ನಮ್ಮದು ಒಳ್ಳೆ ಕಾಲ ಹತ್ತಿರ ಬರ್ತಿದೆ ಅಂತ ನನ್ನ ನಂಬಿಕೆ. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ವಿಡಿಯೋ ನೋಡಬೇಕಂದ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಓಕೆನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.